ಹಂಪಿಯ ಶ್ರೀ ವಿಜಯ ವಿಠ್ಠಲ ದೇವಾಲಯದ ಕಾಲಮಾನದಲ್ಲಿಯೇ ಹಾಗೂ ವಿಜಯ ವಿಠ್ಠಲ ದೇವಾಲಯವನ್ನೇ ಹೋಲುವ ಹಲವು ಅಂಶಗಳನ್ನು ಶ್ರೀ ಚಿಂತಾಲ ವೆಂಕಟರಮಣ ಸ್ವಾಮಿ ದೇವಾಲಯವೂ ಸಹ ಹೊಂದಿದೆ. ತಾಡಿಪತ್ರಿ ಪುರಾತನ ದೇವಾಲಯಗಳ ಸರಣಿಯ ಈ ಸಂಚಿಕೆಯು ಶ್ರೀ ಚಿಂತಾಲ ವೆಂಕಟರಮಣ ಸ್ವಾಮಿ ದೇವಾಲಯದ ಮಾಹಿತಿಯನ್ನೊಳಗೊಂಡಿದೆ. ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ತಾಡಿಪತ್ರಿಯಲ್ಲಿರುವ ಮತ್ತೊಂದು ಪುರಾತನ ದೇವಾಲಯವೆಂದರೆ ಶ್ರೀ ಚಿಂತಾಲ ವೆಂಕಟರಮಣ ಸ್ವಾಮಿ ದೇವಾಲಯ. ಈ ದೇವಾಲಯದ ಮುಖ್ಯ ಮೂರ್ತಿಯಾದ ಶ್ರೀ ವೆಂಕಟರಮಣ ಸ್ವಾಮಿಯು ಪೂರ್ವಾಭಿಮುಖವಾಗಿದ್ದು, ದೇವಾಲಯದ ಆವರಣದಲ್ಲಿ ಮೊದಲು ಸಿಗುವುದೇ ಆ ಭವ್ಯ ಗೋಪುರ. ಕಲ್ಲು ಮತ್ತು ಇಟ್ಟಿಗೆಗಳಿಂದ ನಿರ್ಮಿಸಲಾಗಿರುವ ಈ ಗೋಪುರದ ಕೆಳಭಾಗದಲ್ಲಿರುವ ಕೆತ್ತನೆಗಳು ಸುಸ್ಥಿತಿಯಲ್ಲಿವೆ. ಹಿಂದೂ ವೈಷ್ಣವ ದೇವಾಲಯವಾದ ಶ್ರೀ ಚಿಂತಾಲ ವೆಂಕಟರಮಣ ಸ್ವಾಮಿ ದೇವಾಲಯವು ಮಹಾವಿಷ್ಣುವಿನ ಸ್ವರೂಪವಾದ ಶ್ರೀ ವೆಂಕಟೇಶ್ವರನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವನ್ನು ರಾಮಲಿಂಗ ನಾಯ್ಡು ಅವರ ಮಗನಾದ ತಿಮ್ಮನಾಯ್ಡು ಅವರು 16ನೇ ಶತಮಾನದಲ್ಲಿ ಕಟ್ಟಿಸಿದರು. ಗೋಪುರವನ್ನು ತಟಾಯಿದರೆ ಮೊದಲು ಸಿಗುವುದೇ ಕಲ್ಲಿನ ರಥ. ಹಂಪಿಯಲ್ಲಿರುವ ಕಲ್ಲಿನ ರಥವನ್ನು ಹೋಲುವ ಈ ದೇವಾಲಯದಲ್ಲಿ ಮಹಾವಿಷ್ಣುವಿನ ವಾಹನವಾದ ಗರುಡನಿಗೆ ಸಮರ್ಪಿಸಲಾಗಿದೆ. ಇದೊಂದು ಹೆಚ್ಚು ಪ್ರಚಲಿತವಾಗಿರದ ಮನಮೋಹಕವಾದ ಕಲ್ಲಿನ ರಥ. ವಿಜಯನಗರದ ವಾಸ್ತುಶೈಲಿಯನ್ನು ಹೊಂದಿರುವ ಈ ದೇವಾಲಯದ ತಳವಿನ್ಯಾಸದಲ್ಲಿ ಗರ್ಭಗೃಹ, ರಂಗಮಂಟಪ, ಮುಖಮಂಟಪವನ್ನು ಹೊಂದಿದೆ. ದೇವಾಲಯದ ಹೊರಭಿತ್ತಿಯಲ್ಲಿ ಅತ್ಯಂತ ವಿಸ್ತಾರವಾದ ರಾಮಾಯಣ ಹಾಗೂ ಭಾಗವತರ ಕಥೆಗಳನ್ನು ಕೆತ್ತಲಾಗಿದೆ. ಹಂಪಿಯ ಶ್ರೀ ವಿಜಯ ವಿಠ್ಠಲ ದೇವಾಲಯದ ಕಾಲಮಾನದಲ್ಲಿಯೇ ಹಾಗೂ ವಿಜಯ ವಿಠ್ಠಲ ದೇವಾಲಯವನ್ನೇ ಹೋಲುವ ಹಲವು ಅಂಶಗಳನ್ನು ಶ್ರೀ ಚಿಂತಾಲ ವೆಂಕಟರಮಣ ಸ್ವಾಮಿ ದೇವಾಲಯವೂ ಸಹ ಹೊಂದಿದೆ. ಶ್ರೀ ಬುಗ್ಗ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಕರ್ತೃ ರಾಮಲಿಂಗ ನಾಯ್ಡು. ಇದೇ ರಾಮಲಿಂಗ ನಾಯ್ಡು ಅವರ ಮಗನಾದ ತಿಮ್ಮನಾಯ್ಡು ಅವರು ಶ್ರೀ ಚಿಂತಾಲ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಕಟ್ಟಿದುದಕ್ಕೂ ಒಂದು ರೋಚಕ ಕಥೆಯಿದೆ. ಅಂದಿನ ಕಾಲದಲ್ಲಿ ಊರಿನ ಆಗ್ನೇಯ ದಿಕ್ಕಿನಲ್ಲಿ ಒಂದು ಹುಣಸೆ ಮರಗಳ ತೋಪು ಇತ್ತು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಒಂದು ಹುಣಸೆ ಮರವು ಬಿರುಕು ಬಿಟ್ಟು ಅದರೊಳಗಿನಿಂದ ಮಹಾವಿಷ್ಣುವಿನ ಚಿತ್ರ ಪ್ರಕಟವಾಯಿತಂತೆ. ಹತ್ತಿರದ ಗಂಡಿಕೋಟದಲ್ಲಿ ವಾಸವಾಗಿದ್ದ ತಿಮ್ಮನಾಯ್ಡು ಅವರಿಗೆ ಈ ವಿಷಯ ತಿಳಿಸಿದ್ದು ಅವನ ಸಂಬಂಧಿಕರಾದ ಆ ದಿನಗಳಲ್ಲಿ ತಾಡಿಪತ್ರೆಯನ್ನು ನೋಡಿಕೊಳ್ಳುತ್ತಿದ್ದ ಉದ್ದಾನನಾಯ್ಡು. ವಿಷಯ ತಿಳಿದ ನಂತರ ತಿಮ್ಮನಾಯ್ಡು ಬಂದು ನೋಡಿದಾಗ ಮತ್ತೊಮ್ಮೆ ಸದ್ದು ಮಾಡಿ ಪುನಃ ಬಿರುಕು ಬಿಟ್ಟ ಹುಣಸೆ ಮರದಿಂದ ಹೊರಗೆ ಕಂಡಿದ್ದು ಮಹಾವಿಷ್ಣುವಿನ ಮೂರ್ತಿ.
ಅದೇ ರಾತ್ರಿ ತಿಮ್ಮನಾಯುಡುವಿನ ಕನಸಿನಲ್ಲಿ ಬಂದು ದೇವಾಲಯ ಕಟ್ಟುವ ಆದೇಶ ಮಾಡುತ್ತಾರೆ. ಆದುದರಿಂದ ತಿಮ್ಮನಾಯುಡು ವಿಜಯನಗರದ ಅರಸರಿಗೆ ಈ ವಿಷಯ ತಿಳಿಸಿ ಅಲ್ಲಿ ಶ್ರೀ ಚಿಂತಾಲ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಕಟ್ಟುವ ಎಲ್ಲ ವ್ಯವಸ್ಥೆ ಮಾಡುತ್ತಾರೆ. ಚಿಂತಾಲ ಎಂದರೆ ತೆಲುಗಿನಲ್ಲಿ ಹುಣಸೆ ಮರ ಎಂದರ್ಥ. ದೇವಾಲಯದ ಬಲಭಾಗದಲ್ಲಿ ಅದ್ಭುತ ಶಿಲ್ಪಕಲೆಯನ್ನು ಹೊಂದಿರುವ ತುಳಸಿ ಮಂಟಪವನ್ನು ನೋಡಬಹುದು. ಎತ್ತರದ ಆದಿಷ್ಠಾನದ ಮೇಲೆ ನಿರ್ಮಿಸಿರುವ ಮುಖಮಂಟಪದಲ್ಲಿ ವಿಜಯನಗರ ಶೈಲಿಯ 40 ಕಂಬಗಳನ್ನು ನೋಡಬಹುದು. ಮುಖಮಂಟಪದ ನಂತರ ರಂಗಮಂಟಪವಿದೆ. ರಂಗಮಂಟಪದಲ್ಲಿ ರಾಮಾಯಣದ ಕೆತ್ತನೆಗಳು, ವಿಷ್ಣುವಿನ 10 ಅವತಾರಗಳನ್ನು ಕೆತ್ತಲಾಗಿದೆ.